ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಆಲದಹಳ್ಳಿ ಗ್ರಾಮದ ಶ್ರೀ ಗಂಗಾಧರೇಶ್ವರ ಹೈನುಗಾರಿಕೆ ಟ್ರಸ್ಟ್ಗೆ ಬೆಂಗಳೂರಿನ ಜಿಕೆವಿಕೆ ಸಿಬ್ಬಂದಿಗಳು ಭೇಟಿ ನೀಡಿದ್ರು. ಸುಮಾರು ವರ್ಷಗಳಿಂದ ಹೈನುಗಾರಿಕೆ ಅಭಿವೃದ್ಧಿ ಬಗ್ಗೆ ರಾಜ್ಯದ ಹಲವಾರು ಜಿಲ್ಲೆಗಳ ನೂರಾರು ರೈತರಿಗೆ ತರಬೇತಿ ನೀಡುವ ಮೂಲಕ ಉತ್ತಮ ಮಾರ್ಗದರ್ಶಿಯಾಗಿರುವ ಹೈನುಗಾರಿಕೆ ತರಬೇತುದಾರ ಎವಿ ಸುಧಾಕರ್ ರವರ ತರಬೇತಿ ಮಾರ್ಗದರ್ಶನಕ್ಕೆ ಬೆಂಗಳೂರಿನ ಜಿಕೆವಿಕೆ ಸಿಬ್ಬಂದಿಗಳೇ ತರಬೇತಿಗಾಗಿ ಆಗಮಿಸಿದ್ದು ವಿಶೇಷವಾಗಿತ್ತು. ಮುಖ್ಯವಾಗಿ 20 ಕುಂಟೆ ಜಾಗದಲ್ಲಿ ರೈತರಿಗೆ ತರಬೇತಿ ನೀಡುವುದರ ಜೊತೆಗೆ ಕುರಿ, ಮೇಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಹೈನುಗಾರಿಕೆ, ಅಜೋಲಾ, ಕುರಿಗೊಬ್ಬರ ತಯಾರಿಕೆ, ಗೋಬರ್ ಗ್ಯಾಸ್ ಉತ್ಪಾದನೆ, ಕುರಿ ಮೇಕೆ ಶೆಡ್ ನಿರ್ಮಾಣ ಸೇರಿದಂತೆ ಒಂದೇ ಜಾಗದಲ್ಲಿ ಆರ್ಥಿಕ ಮೂಲಗಳನ್ನು ಹೇಗೆ ನಿರ್ಮಿಸಿಕೊಳ್ಳಬಹುದು ಎಂಬುದನ್ನು ತೋರಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಎವಿ ಸುಧಾಕರ್ ಅವರು. ನಂತರ ಜಿಕೆವಿಕೆ ಸಿಬ್ಬಂದಿಗಳೇ ಇವರ ತಾಂತ್ರಿಕತೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಎಂ ವೆಂಕಟೇಶ್ ಅಂತ ನನ್ನ ಹೆಸರು. ಜಿಕೆವಿಕೆಯಿಂದ ಬಂದಿರೋದು. 15 ಜನ ನಾವು ಬಂದಿದ್ದೀವಿ. 12 ಗಂಟೆಗೆ ನಾವು ಇಲ್ಲಿಗೆ ಬಂದಿವಿ. ಇಲ್ಲಿ ಡಾಕ್ಟರ್ ಸುಧಾಕರ್ ಅನ್ನೋರು ಇಲ್ಲಿ 2 ಎಕರೆ ಜಮೀನಲ್ಲಿ ಕುರಿ, ಕೋಳಿ ಪ್ರತಿಯೊಂದು ಏನೇನೋ ಮಾಡಿದ್ದಾರೆ. ಏನೇನ್ ಮಾಡಿದ್ದಾರೆ ಅಂತಂದ್ರೆ ಏನೇನು ನೋಡಿದ್ರ? ಮೇಕೆ ನೋಡಿದೆ, ಕುರಿಗಳು ನೋಡಿದೆ, ಹಸುಗಳು ನೋಡಿದೆ, ಈಗ ಪ್ರಾಣಿಗಳೆಲ್ಲ ನೋಡಿದ್ದೀನಿ. ಆಮೇಲೆ ನಾಟಿ ಕೋಳಿಗಳು ನೋಡಿದ್ದೀನಿ. ಅಜೋಲಾ ಇನ್ನೂ ಸ್ವಲ್ಪ ನೋಡಬೇಕು. ಮೀನು ಸಾಗಾಣಿಕೆ ನೋಡಿದೆ. ಎಲ್ಲನೂ ಕ್ಲೀನಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿಸ್ತಾ ಇದ್ದಾರೆ. ಸಂತೋಷ ಆಯಿತು ನಮ್ಗೆ. ಇಲ್ಲಿಗೆ ಬಂದಿದ್ದರಿಂದ ಒಳ್ಳೆ ನಮಗೆ ಪ್ರತಿಯೊಂದರಲ್ಲೂ ಹೇಳ್ಕೊಟ್ರು ಯಾವ ಥರ ಮಾಡಬೇಕಿದು, ಕುರಿಗಳು ಯಾವ ಥರ, ಏನು ಕಾಯಿಲೆ ಬರ್ತದೆ, ಏನೇನು ಫೀಡ್ ಹಾಕಬೇಕು, ಯಾವ ಥರ ನಾವು ಯಾವ್ಯಾವ ಸೀಸನಲ್ಲಿ ಏನೇನು ಕಾಯಿಲೆಗಳು ಬರ್ತದೆ ಪ್ರತಿಯೊಂದು ಮಾರ್ಗದರ್ಶನ ಕೊಟ್ಟರು. ಆಮೇಲೆ ಆ ವಿಡಿಯೋನಲ್ಲೇ ನಾವು ನೋಡಿಕೊಂಡು ಪ್ರತಿಯೊಂದು ನಾವು ಮಾಡಬೇಕು. ನಾವು ಇವಾಗ ನಮ್ಮ ಮನೆಯಲ್ಲೂ 16 ಕುರಿ ಇದ್ದಾವೆ. ಇನ್ನೂ ಜಾಸ್ತಿ ಮಾಡಬೇಕು ಅಂತೇಳಿ ನಾವು ಇದ್ರ ತರಬೇತಿ ತಗೊಂಡು ಚೆನ್ನಾಗಿ ಇನ್ನೂ ಅಭಿವೃದ್ಧಿ ಮಾಡಬೇಕು ಅಂತ ನಾವು ಇಲ್ಲಿ ಬಂದಿದ್ದೀವಿ. ಯಾವ ವಿಚಾರವಾಗಿ ಜಾಸ್ತಿ ತರಬೇತಿ? ನಾವು ಕುರಿ ಮೇಕೋದ್ರ ಬಗ್ಗೆ ನಾವು ಇಲ್ಲಿ ಬಂದಿರೋದು. ಕುರಿ ಸಾಗಾಣಿಕೆ ಯಾವ ಥರ ಮೇಯಿಸಬೇಕು, ಯಾವ ಥರ ನಾವು ಅದಕ್ಕೆ ಏನು ತಿಂಡಿ ಕೊಡಬೇಕು, ಏನು ಕಾಯಿಲೆ ಬರ್ತವೆ ಅದಕ್ಕೆಲ್ಲನೂ ಈ ಪ್ರತಿಯೊಂದು ನಾವು ಈ ತರಬೇತಿ ತಗೊಂಡು ಅವ್ರ ಮಾರ್ಗದರ್ಶನದಲ್ಲಿ ಇನ್ನೂ ಅಭಿವೃದ್ಧಿ ಮಾಡೋಣ ಅಂತ ನಾವು ಬಂದಿದ್ದೀವಿ. ಈಗ ಅವ್ರು ನೀಡಿದಂಥ ತರಬೇತಿಯ ಮಾರ್ಗಸೂಚಿಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ? ನಮಗೆ ಮೇಕೆಗಳು ತುಂಬ ಚೆನ್ನಾಗಿ ಮೇಯಿಸಿದ್ದಾರೆ, ಇಷ್ಟ ಆಯಿತು. ಹಸುಗಳು ಚೆನ್ನಾಗಿ ಮೇಯಿಸಿದ್ದಾರೆ, ಅದು ಇಷ್ಟ ಆಯಿತು. ಆಮೇಲೆ ಕುರಿಗಳು, ಬನ್ನೂರು ಕುರಿ, ಅದು ಇಷ್ಟ ಆಯ್ತು. ಸರ್ ಹೇಳಿ ಸರ್, ಇವತ್ತು ಈಗ ಒಂದು ತರಬೇತಿ ಪಡೆಯೋದಕ್ಕೆ ನೀವು ಬಂದಿದ್ರಲ್ಲ, ಇದು ಎಲ್ಲಿ ಬಂದಿದ್ದೀರಾ? ಈ ಸ್ಥಳ ಎಲ್ಲಿ ಬರುತ್ತೆ? ಇದು ನಿಮಗೆ ತರಬೇತಿ ನೀಡಿದಂಥವ್ರು ಯಾರು ಸರ್? ಎಲ್ಲ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿವಶಂಕರ್ ಅಂತ. ನಾನು ಪ್ರಾಧ್ಯಾಪಕರು, ರೈತ ತರಬೇತಿ ಸಂಸ್ಥೆ ಜಿಕೆವಿಕೆ. ನಾವು ಒಂದು 5 ದಿನದ ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ತರಬೇತಿಗತ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಅಲ್ಲಿ ಸುಮಾರು ಒಂದು 20 ಜನ ರೈತರು ಇದರಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ 3 ದಿನ ಅವರಿಗೆ ಒಂದು ಪ್ರಾಕ್ಟಿಕಲ್ ಥಿಯರಿಯಾಗಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಕೊಟ್ಟಿವಿ. ವಿವಿಧ ವಿಷಯ ತಜ್ಞರಿಂದ ಕುರಿ ಮೇಕೆ ಸಂಬಂಧಪಟ್ಟಂಥದ್ದು. ಜೊತೆಗೆ ಅವ್ರಿಗೆ ಒಂದು ಎಕ್ಸ್ಪೋಜರ್ ಫೀಲ್ಡ್ ಜೀಟು ಅಂದರೆ ಎಲ್ಲಿ ನಮಗೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ಘಟಕ ಇರ್ತದಲ್ಲ, ಉತ್ತಮ, ಅದಕ್ಕಾಗಿ ಅದೊಂದು ಬೇಕಾಗಿತ್ತು. ಅದಕ್ಕೆ ನಾವು ಈ ಗಂಗಾಧರೇಶ್ವರ ಕುರಿ ಮತ್ತು ಮೇಕೆ ಸಾಕಾಣಿಕೆ ಸಂಸ್ಥೆಗೆ ಬಂದ್ವಿ. ಸೊ ಇಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಉತ್ತಮವಾದಂಥ ಒಂದು ಸಾಕಾಣಿಕೆ ಘಟಕ ಮಾಡಿದ್ದಾರೆ. ಅಲ್ಲಿ ಹಲವಾರು ತಳಿಗಳಾದಂಥ ಮೇಕೆ ಇದೆ, ಕುರಿ ಇದ್ದಾವೆ. ಆ ಕುರಿಗೆ ಯಾವ ರೀತಿ ಹಟ್ಟದಲ್ಲಿ ಕೊಟ್ಟಿಗೆನಲ್ಲಿ ಬೇಯಿಸುವಂಥದ್ದು ಮತ್ತು ಅದಕ್ಕೆ ಫ್ಯೂಲ್ ಬಗ್ಗೆ, ಇದರ ಬಗ್ಗೆ ಮತ್ತು ಪ್ರಾಜೆಕ್ಟು ಎಷ್ಟು ಕುರಿ ಇದ್ದರೆ ನಮಗೆ ಲಾಭದಾಯಕ ಅನ್ನೋದ್ರ ಬಗ್ಗೆ ಎಲ್ಲ ವಿವರವಾಗಿ ಹೇಳ್ಕೊಟ್ರು. ಓಕೆ, ಏನೇನು ವಿಚಾರವಂತಿಕೆ ನಿಮ್ಗೆ ಇಷ್ಟ ಆಯ್ತು ಅಂತ? ಇಲ್ಲಿ ಕುರಿಯ ಬಗ್ಗೆ ಅಂದರೆ ಕುರಿ ಮ್ಯಾನೇಜ್ಮೆಂಟ್ ನಿರ್ವಹಣೆ ಏನು ಮಾಡಿದಾರಲ್ವಾ ಅದ್ರ ಬಗ್ಗೆ, ಮತ್ತು ಮೇಕೆ ನಿರ್ವಹಣೆ ಬಗ್ಗೆ, ಮತ್ತು ಅದರ ಫೀಡು ಅಂದರೆ ಅದಕ್ಕೆ ಏನು ಆಹಾರ, ಉತ್ತಮವಾದಂಥ ಆಹಾರ ಒದಗಿಸ್ತಾ ಇದ್ದಾರೆ, ಮತ್ತು ಅತಿ ಕಡಿಮೆ ದರದಲ್ಲಿ ಅಂದರೆ ಕಡಿಮೆ ವೆಚ್ಚದಲ್ಲಿ ಕೊಟ್ಟಿಗೆ ಮಾಡಿದ್ದಾರೆ ಅದು, ಮತ್ತು ಅದಕ್ಕೆ ಬೇಕಾದಂಥ ಆಹಾರ, ಅದರ ಬಗ್ಗೆ ತುಂಬ ಇಷ್ಟ ಆಯಿತು. ಜೊತೆಗೆ ಹಸು ಸಾಕಾಣಿಕೆಯಲ್ಲಿ ಯಾವ ರೀತಿ ಹಸು ಸಾಕಾಣಿಕೆ ಇರಬೇಕು, ಅದನ್ನು ಸ್ವಚ್ಛತೆ ಹೇಗೆ, ಮತ್ತು ಅದರಲ್ಲಿ ಬರುವಂಥ ಲಾಭದಾಯಕದ ಬಗ್ಗೆ, ಮತ್ತು ಅದಕ್ಕೆ ಬರುವಂಥ ಆಹಾರದ ಬಗ್ಗೆ, ಮತ್ತು ಅಲ್ಲಿ ಹೈಜಿನಿಕ್ ಮತ್ತು ಪ್ರಮುಖವಾಗಿ ಹೈಜಿನಿಕ್ ಏನು ಬಿದ್ದಂಥ ಸಗಣಿ ಯಾವ ರೀತಿ ಅದು ಸ್ಲರಿಯಾಗಿ ಮತ್ತು ಒಂದು ಇದಕ್ಕೆ ಒಂದು ತೊಟ್ಟಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ವೈಜ್ಞಾನಿಕವಾಗಿ ಮಾಡಿದ್ದಾರೆ. ಮತ್ತು ಎಲ್ಲ ಹಸುಗಳಿಗೂ ನೀರಿನ ವ್ಯವಸ್ಥೆ, ಮೇವಿನ ವ್ಯವಸ್ಥೆ ಮತ್ತು ಹಾಲು ಕರೆಯುವ ವ್ಯವಸ್ಥೆ ಎಲ್ಲವೂ ಹೈಜಿನಿಕ್ಕು ಮತ್ತು ಹೈಟೆಕ್ ಆಗಿ ತಾಂತ್ರಿಕ ಮಾಹಿತಿಯಿಂದ ಮಾಡಿದ್ದಾರೆ. ಈಗಿನ ಒಂದು ರೈತರಿಗೆ ಯಾವ ರೀತಿ ಇದು ಈ ಒಂದು ಇವರ ಒಂದು ಮಾರ್ಗದರ್ಶನ ಉಪಯೋಗ ಆಗುತ್ತೆ ಅಂತ? ವಿಶೇಷವಾಗಿ ಒಂದು ಚಿಕ್ಕ ಜಾಗದಲ್ಲಿ ಮತ್ತೆ ಎಷ್ಟು ಹಸು ಸಾಕಾಣಿಕೆ ಮಾಡ್ಬೋದು, ಮತ್ತು ಎಷ್ಟು ಬಂಡವಾಳದಲ್ಲಿ ಎಷ್ಟು ಹಸುಗಳಿಂದ ಎಷ್ಟು ಲಾಭ ಪಡಿಬೋದು, ತಿಂಗಳಿಗೆ ಎಷ್ಟು ಲಾಭ ಬರಬೇಕು ಅನ್ನೋದ್ರ ಬಗ್ಗೆ
ಪ್ರಮುಖವಾದಂಥ ಮಾಹಿತಿ ಇದೆ. ಜೊತೆಗೆ ಎಷ್ಟು ಹಸುಗಳನ್ನು ಸ್ಟೆಪ್ ಬೈ ಸ್ಟೆಪ್ಪು, ಈಗ 3 ಹಸು ಈಗ ಹಾಲು ಕೊಟ್ಟರೆ ಇನ್ನು 3 ಹಸು ನೆಕ್ಸ್ಟ್ ಸ್ಟೆಪ್ ಬರಬೇಕು, ಇನ್ನು 3 ಹಸು ನೆಕ್ಸ್ಟ್ ಸ್ಟೆಪ್ ಬರಬೇಕು. ಆ ಒಂದು ಪ್ಲಾನಿಂಗಲ್ಲಿ ಮಾಡ್ತಾ ಇರ್ತಾರೆ. ಯಾಕಂತಂದರೆ ದುಡ್ಡು ರೊಟೇಷನ್ ಬರ್ತಾ ಇರಬೇಕು. ಯಾಕಂದರೆ ಒಂದು ಸರಿ ಹಾಲು ಕೊಡೋ ಹಸು ಮತ್ತೆ 6 ತಿಂಗಳು ಗ್ಯಾಪ್ ತಗೊಳುತ್ತೆ. ಆ ಟೈಮಲ್ಲಿ ಇನ್ನೊಂದು ಹಸು ಹಾಲು ಕೊಡೋಂಥ ಸಮಯ ಬರಬೇಕು. ಸೊ ಅಂಥ ಒಂದು ವ್ಯವಸ್ಥೆಯನ್ನು ತಾಂತ್ರಿಕವಾಗಿ ವ್ಯವಸ್ಥೆ ಮಾಡಿದ್ದಾರೆ. ಇದು ರೈತರಿಗೆ, ಕಲಿಯುವಂಥವರಿಗೆ ತುಂಬ ಉತ್ತಮವಾದ ಮಾರ್ಗದರ್ಶನ ಅಂತ ಹೇಳ್ಬೋದು. ಸರ್, ಈಗ ಇವರು ತರಬೇತಿ ನೀಡ್ತಾ ಇದ್ದಾರಲ್ಲ, ಈ ತರಬೇತಿನಲ್ಲಿ ಹಲವಾರು ವಿಚಾರಗಳ ಬಗ್ಗೆ ತರಬೇತಿ ನೀಡ್ತಾ ಇದ್ದಾರೆ. ಅಂದ್ರೆ ಕೋಳಿ, ಕುರಿ, ಹೌದು. ಮೇಕೆ, ಮೀನು ಇವೆಲ್ಲ. ಆದ್ರೆ ಈಗ ಒಂದು ವಿಚಾರ ಅಂತ ಬಂದ್ರೆ ಪ್ರತಿ ವಾರದಲ್ಲಿ ಒಂದ್ಸರಿ ನೋಡುವಂತ ದುಡ್ಡು, ತಿಂಗಳು 15 ದಿವಸಕ್ಕೊಂದ್ಸರಿ ನೋಡುವಂತ ದುಡ್ಡು, ತಿಂಗಳಿಗೊಂದ್ಸರಿ ಅಂತ ನೋಡುವಂತ ದುಡ್ಡು, 6 ತಿಂಗಳಿಗೆ ಮತ್ತೆ ವರ್ಷಕ್ಕೆ, ಇವನ್ನೆಲ್ಲ ಅಳವಡಿಸ್ಕೊಂಡಿದ್ದಾರ ಅಂತ. ಹೌದೌದು. ಈಗ ಉದಾಹರಣೆಗೆ ಕೋಳಿ ತಗೊಳ್ಳಿ, ದಿನ ಕೋಳಿ ಮೊಟ್ಟೆ ಕೊಡ್ತಾ ಇದೆ, ಅದು ದಿನ ಸಿಗುವಂತ ದುಡ್ಡು ಅಂತ ಹೇಳ್ಬೋದು. ಜೊತೆಗೆ ಹಾಲಿನಲ್ಲಿ 5 ವಾರಕ್ಕೆ ಒಂದ್ಸರಿ ಹಾಲು ಹಾಕ್ತಾ ಇರ್ತಾರೆ. ದಿನಾನೂ ಸಿಗುತ್ತೆ, ವಾರಕ್ಕೊಮ್ಮೆನೂ ಸಿಗುತ್ತೆ, 15 ದಿನಕ್ಕೊಮ್ಮೆನೂ ಸಿಗುತ್ತೆ. ಆ ಥರದ್ದು ಒಂದು ಇದು ಉದ್ಯಮ ಮಾಡ್ಕೊಂಡಿದ್ದಾರೆ. ಆಮೇಲೆ ಮೀನು ಸಾಕಾಣಿಕೆ ಮಾಡಿದ್ದಾರೆ. ಇದು ಸುಮಾರು 10 ರಿಂದ 12 ತಿಂಗಳಿಗೆ, ಅಂದ್ರೆ ಒಂದು ವರ್ಷಕ್ಕೊಮ್ಮೆ ದುಡ್ಡು ಸಿಗುವಂತ ಮಾಡ್ಕೊಂಡಿದ್ದಾರೆ. ಕುರಿ ಮತ್ತು ಕೋಳಿ ಮತ್ತೆ ಮೇಕೆ, ಅದರಿಂದ ಸಹ 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ, 3 ತಿಂಗಳಿಗೊಮ್ಮೆ ಸಿಗುವಂಥ ವ್ಯವಸ್ಥೆ ಮಾಡಿದ್ದಾರೆ. ಸೊ ಇಲ್ಲಿ ಎಲ್ಲ ಥರ ಪ್ರಾಣಿಗಳಿರೋದ್ರಿಂದ ಅವರಿಗೆ ಪ್ರತಿ 15 ದಿನಕ್ಕೊಮ್ಮೆ, ತಿಂಗಳಿಗೊಮ್ಮೆ, 2 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ, ಅಂದರೆ ವರ್ಷ ಪೂರ್ತಿ ದುಡ್ಡು ರೊಟೇಷನ್ ಆಗಬೇಕು, ಆದಾಯ ಬರಬೇಕು ಅನ್ನೋ ಥರ ಮಾಡ್ಕೊಂಡಿದ್ದಾರೆ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ಅವ್ರಿಗೆ ಹೇಳೋದು ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ರೈತನ ಕರ್ಕೊಂಡ್ಬಂದಿದ್ದೀನಿ. ನಮ್ಮ ರೈತರಿಗೆ ತುಂಬ ಉತ್ತಮವಾದಂಥ ಮಾಹಿತಿ ಸಿಕ್ಕಿದೆ. ಇಲ್ಲಿ ಬಂದು ಯಾರೇ ರೈತರು ಬಂದರೂ ಕಲಿಬೇಕು ಅನ್ನೋದು ಒಂದು ಹಠ ಬಂದೇ ಬರ್ತದೆ, ಹಠ ಇದ್ದೇ ಇರುತ್ತೆ. ಸೊ ಅದರಿಂದ ಇವರಿಗೆ ಈ ಒಂದು ಮಾಹಿತಿ ಕೊಟ್ಟಂಥದ್ದು, ಜೊತೆಗೆ ಇಲ್ಲಿ ಹಲವಾರು ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಂಡು ಹಲವಾರು ಪ್ರಾಣಿಗಳಾದಂಥ ಕೋಳಿ ಇರ್ಬೋದು, ಕುರಿ ಇರ್ಬೋದು, ಮೇಕೆ ಮತ್ತು ಮೀನು, ಹಾಗೆ ಹಸು ಎಲ್ಲವನ್ನು ಇಲ್ಲಿ ವ್ಯವಸ್ಥಿತವಾಗಿ, ತಾಂತ್ರಿಕವಾಗಿ ಅಳವಡಿಸ್ಕೊಂಡಿದ್ದಾರೆ. ಭೇಟಿ ಮಾಡೋದು ಹೆಂಗೆ ಅಂತ? ಸೊ ನನ್ನ ವಾಟ್ಸಪ್ಪಲ್ಲಿ ನನ್ನ ನಂಬರ್ಗೆ 8762308441, ಸೊ ಈ ನಂಬರ್ಗೆ ನನಗೆ ಕಾಲ್ ಮಾಡಿದ್ರೆ, ಸೊ ಇಲ್ಲ ನಾನು ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಆಗುತ್ತೆ. ಮತ್ತೆ ನಮ್ದು ಡಿಜಿಟಲ್ ಮಾರ್ಕೆಟ್ ಇದೆ. ಸೊ 8310024377, ಸೊ ಇದು ನಮ್ಮ ಆಫೀಸ್ ನಂಬರ್, ಬ್ಯಾಕ್ ಎಂಡ್ ಟೀಮ್ ನಂಬರು. ಸೊ ಅವರೆಲ್ಲ ಆರ್ಡರ್ಸ್ ತಗೊಂಡು ಇದು ಮಾಡ್ತಾರೆ. ಇಲ್ಲ ವಾಟ್ಸಪ್ಪಲ್ಲಿ ನನಗೆ ಕಳಿಸಿದ್ರೆ, ಸೊ ನಾನು ಅವ್ರಿಗೆ ಫಾರ್ವರ್ಡ್ ಮಾಡ್ತೀನಿ. ಅವರು ಪ್ರತಿಯೊಂದನ್ನು ನಿಮಗೆ ಡೀಟೇಲ್ಸ್ ಕಳಿಸ್ಕೊಟ್ಟು ಮಾರ್ಕೆಟಿಂಗ್ಗೆ ನಿಮ್ಮ ಪ್ರಾಡಕ್ಟ್ನ ನಿಮ್ಗೆ ತಲುಪಿಸೋಕ್ಕೆ ವ್ಯವಸ್ಥೆ ಮಾಡ್ತಾರೆ. ಸೊ ಯಾರ್ಯಾರಿಗೆ ತಲುಪಿಲ್ವೋ, ಯಾರ್ಯಾರಿಗೆ ಬೇಕಂತ ಹೇಳಿದ್ರೆ ನನ್ನ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರೆ, ಇಲ್ಲ ನನಗೆ ಕರೆ ಮಾಡಿ ಹೇಳಿದ್ರೆ, ಸೊ ನಾನು ಇಮಿಡಿಯೇಟು ಯಾರಿಗೆ ಬೇಕು, ಎಲ್ಲಿ ಬೇಕು ಮೆಟೀರಿಯಲ್ ಹೇಳ್ತೀವಿ. ಸೊ ಮುಂಚೆ ಎಲ್ಲ, ಈಗ ನಮ್ಮದು ಇದು ಅಮೆಝಾನಲ್ಲಿ ಸಿಗುತ್ತೆ, ಫ್ಲಿಪ್ಕಾರ್ಟು, ಅಮೆಝಾನು, ಸೊ ಇಲ್ಲೆಲ್ಲ ನಮ್ದು ಆಲ್ರೆಡಿ ಆನ್ಲೈನಲ್ಲಿ ಇದೆ. ಸೊ ನಾವು ಡೈರೆಕ್ಟ್ ಅಲ್ಲಿ ಕೊಡ್ತಿದ್ದು. ಈಗ ಏನು ಮಾಡಿದ್ರು ಅಂದರೆ, ಅವರು ಮತ್ತೆ ನಮ್ಮ ಹತ್ರ ಅಮೌಂಟ್ ತೊಗೊಂಡು ಇದು ಮಾಡ್ತಾ ಇದ್ರು. ಈಗ ಏನು ಮಾಡಿದ್ರೆ, ಒಂದ್ಸರಿ ಒಬ್ಬ ಯಾರಾದ್ರೂ ಗ್ರಾಹಕ ತಗೊಂಡು ಅಂತ ಹೇಳಿದ್ರೆ, ಅವ್ರು ನೆಕ್ಸ್ಟ್ ಟೈಮಿಂದ ನಮಗೆ 5 kg ಮಂತ್ಲಿ ತಗೊಂತಾರೆ. ಸೊ ಅವ್ರು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ತಾರೆ, ನಾವೇ ಕೊರಿಯರ್ ಮುಖಾಂತರ ಅವ್ರಿಗೆ DTDC-ನಲ್ಲಿ ಮನೆಗೆ ತಲುಪಿಸ್ತೀವಿ. ಈಗ ಅವ್ರು ಸರ್ಚ್ ಮಾಡ್ಬೇಕು ಅಂದ್ರೆ ಯಾವ್ದ್ರಲ್ಲಿ ಸರ್ಚ್ ಮಾಡ್ಬೇಕು? ಸೊ ಅವ್ರು ಸರ್ಚ್ ಮಾಡಬೇಕು ಅಂದ್ರೆ ನಮ್ದು ಗಂಗಾಧರೇಶ್ವರ ಅಗ್ರಿ ಫಾರ್ಮ್ ಮತ್ತೆ ಗೂಗಲ್ ಚೆಕ್ ಮಾಡಿದ್ರೆ, ಸೊ ಎಲ್ಲ ಕಂಪ್ಲೀಟ್ ಪ್ರಾಡಕ್ಟ್ ಸಿಗುತ್ತೆ, ನಮ್ಮ ಪ್ರಾಡಕ್ಟ್ ರೇಂಜಸ್ ಸಿಗುತ್ತೆ. ಸೊ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಇಮಿಡಿಯೇಟ್ ನಿಮಗೆ ತಲುಪಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಬೆಳೆಸಿ ಬೇಡ